ಬಿಜೆಪಿ ಜೆಡಿಎಸ್ ಮೈತ್ರಿ ಶೃಂಗೇರಿ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ. ಒಂದು ಅನ್ಯೂನ್ಯತೆಯಿಂದ ಹೋಗ್ತಾ ಇದೆ. ಯಾಕೆಂದ್ರೆ ಚುನಾವಣೆ ನಂತರದ ಏನೋ ಗೊತ್ತಿಲ್ಲ, ಬಟ್ ಈ ಪ್ರಸ್ತುತ ಹೇಳ್ಬೇಕಾದ್ರೆ ನಮ್ಮಲ್ಲಿ ಯಾವ ರೀತಿ ಆ ರೀತಿ ಯಾವುದೇ ಗೊಂದಲ ಇಲ್ಲ. ಒತ್ತುವರಿ ತೆರವು ಹಾಗೂ ಕಸ್ತೂರಿರಂಗನ್ ವರದಿ ವಿಚಾರದಲ್ಲಿ ನಿಮ್ಮ ನಿಲುವೇನಾಗಿದೆ? 5 ಎಕರೆ ಇರ್ಬೋದು, 10 ಎಕರೆ ಇರ್ಬೋದು. ಇವತ್ತು ಸರ್ಕಾರಗಳು ಇವತ್ತು ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ಸೋತಿದೆ. ಇವತ್ತು ಯಾವುದೇ ಒಬ್ಬ ಕಾರ್ಮಿಕರಿಗೆ ಕೆಲಸ ಇಲ್ಲ. ಮುದ್ದಿನಕೊಪ್ಪ ಭಾಗ ಆಗಿರ್ಬೋದು, ಈ ನರಪುರ ಭಾಗದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರುವಂತದ್ದು, ಇದಕ್ಕೆ ನೇರ ಕಾರಣ ಏನು? ಇದಕ್ಕೆ ಕಾರಣ ನಿಮಗೆ ಗೊತ್ತಿದೆ. ಕ್ಷೇತ್ರದ ಮುಖಂಡರು ಯಾರು, ಕ್ಷೇತ್ರದ ಹೊಣೆಯನ್ನು ಹೊತ್ತವರು ಯಾರು, ಅವರು ಕೂಡ ಇದನ್ನ ಹೊಣೆಯನ್ನು ಹೊರಬೇಕಾಗ್ತದೆ. ಹಾಯ್, ಹಲೋ, ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ನರಸಿಂಹರಾಜಪುರ ತಾಲೂಕಿನ ಜೆಡಿಎಸ್ ನ ತಾಲೂಕು ಅಧ್ಯಕ್ಷರು ಹಾಗೂ ವಕೀಲರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ನಮ್ಮ ಜೊತೆ ಇದ್ದಾರೆ. ಚಂದ್ರಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮಗೂ ಕೂಡ ಈ ಸಹ್ಯಾದ್ರಿ ಸಮಾಚಾರ ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಒಂದು ಮಾಧ್ಯಮ ಚಾನಲ್ ಆಗಿ ಹಲವಾರು ಇವತ್ತು ರಾಜಕಾರಣ ಕ್ಷೇತ್ರದಲ್ಲಿರ್ಬೋದು, ಅಥವಾ ಸಹಕಾರ ಕ್ಷೇತ್ರದಲ್ಲಿರ್ಬೋದು, ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಹಲವಾರು ಕಾರ್ಯಕರ್ತರ ಮುಖಂಡರು ಕೂಡ ತಮ್ಮ ವಾಹಿನಿ ಇವತ್ತು ತಮ್ಮ ಸ್ಟುಡಿಯೋಕ್ಕೆ ಕರೆದಿ ಅವರ ಸಂದರ್ಶನ ಮಾಡೋದ್ರ ಮುಖಾಂತರವಾಗಿ ಕ್ಷೇತ್ರದ ಒಂದು ಮತ್ತು ಸಮಾಜದ ಮುಖ್ಯವಾಹಿನಿಗೆ ಅವರಿಗೆ ಪರಿಚಯ ಮಾಡಿಕೊಡುವಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾ ಇದೆ. ನಾನು ಕೂಡ ನಿಮಗೆ ಸಂದರ್ಭದಲ್ಲಿ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಚಂದ್ರಶೇಖರ್ ಅವರೇ, ಕಳೆದ 7 ವರ್ಷಗಳಿಂದ ನರಸಿಂಹರಾಜಪುರ ತಾಲೂಕಿನ ಜೆಡಿಎಸ್ ನ ತಾಲೂಕು ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ. ಹೇಗಿದೆ ಒಂದು 7 ವರ್ಷಗಳಿಂದ ನಿಮ್ಮ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ? 7 ವರ್ಷದ ಜರ್ನಿ ಒಂದು ದೊಡ್ಡ ಒಂದು ಜರ್ನಿ ಅಂತಾನೆ ಹೇಳಬೇಕಾಗ್ತದೆ. ಯಾಕೆಂದ್ರೆ 2 ಜನ ಹತ್ರ, ವೆಂಕಟೇಶಣ್ಣವ್ರ ಹತ್ರ ಅವರು ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದ, ವೆಂಕಟೇಶಣ್ಣ ಈ ಶೃಂಗೇರಿ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾಗ, ಆನಂತರ ಸುಧಾಕರ್ ಶೆಟ್ಟರು ಅವರಲ್ಲಿ ಅವ್ರ ಜೊತೆಯಲ್ಲಿ 2 ವರ್ಷದಿಂದ ಹೆಚ್ಚು ಕಮ್ಮಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ದೊಡ್ಡ ಅನುಭವ ಅಂತಾನೆ ಹೇಳಬೇಕಾಗ್ತದೆ. ಚಂದ್ರಶೇಖರ್ ಅವರೇ, ನರಸಿಂಹರಾಜಪುರ ತಾಲೂಕು ಅಂತ ಬಂದಾಗ ಈಗ ಕಳೆದ 2 ಚುನಾವಣೆಯಿಂದ ಏನು ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತದ್ದು, ಕಾಂಗ್ರೆಸ್ ಶೃಂಗೇರಿ ಕ್ಷೇತ್ರವನ್ನು ಗೆದ್ದಿದ್ದ ಕಾರಣ ಅದು ನರಸಿಂಹರಾಜಪುರ ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಲೀಡ್ ಅನ್ನು ಪಡೆದುಕೊಳ್ತಾ ಇರುವಂತದ್ದು. ಎಲ್ಲೂ ಒಂದ್ ಕಡೆ ನೋಡಿದ್ರೆ ಕಾಂಗ್ರೆಸ್ನ ಒಂದು ದೊಡ್ಡ ಮಟ್ಟದ ಲೀಡ್ ಅನ್ನು ಪಡೆದುಕೊಳ್ತಿರುವಂತದ್ದು, ಕಾಂಗ್ರೆಸ್ನ ಒಂದು ಪ್ರಾಬಲ್ಯದ ಮುಂದೆ ಜೆಡಿಎಸ್ ಎಲ್ಲೋ ಒಂದು ಕಡೆ ನರಸಿಂಹರಾಜಪುರ ತಾಲೂಕಿನಲ್ಲಿ ವೀಕ್ ಆಗಿ ಕಾಣಿಸ್ತಾ ಇಲ್ವಾ? ಇಲ್ಲ, ಆ ರೀತಿ ಅದೇ ವಾತಾವರಣ ಇಲ್ಲ. ಜೊತೆಗೆ ಏನಾಗಿದೆ, ನರಸಿಂಹರಾಜಪುರ ಅಂದ್ರೆ ಸ್ವಲ್ಪ ಅಲ್ಪಸಂಖ್ಯಾತರು ಮತ್ತೆ ಹಲವಾರು ಸಮುದಾಯಗಳು ಒಂದು ವಾಸ ಮಾಡುವಂತ ಒಂದು ತಾಲೂಕು. ಹಾಗಾಗಿ ಇವತ್ತು ಯಲ್ಲಾಪುರದಲ್ಲೇ ಹಿನ್ನಡೆ ಆಗಿದೆ ಅಂತ ಹೇಳ್ತಾ ಇಲ್ಲ. ಇವತ್ತು ರಾಜಕಾರಣದಲ್ಲಿ ನಿಮ್ಗೆ ಗೊತ್ತಿದೆ, ರಾಜಕಾರಣ ಅಂದ್ರೆ ಎಲ್ಲವೂ ಸೇರ್ಕೊಂಡು ಬರ್ತದೆ. ಇವತ್ತು ನಾವು ಕೂಡ ಶೃಂಗೇರಿ ಕ್ಷೇತ್ರದಲ್ಲಿ ಚುನಾವಣೆ 15 ದಿನ ಇದ್ದು ಕೂಡ ಪ್ರಬಲ ಪ್ರತಿಸ್ಪರ್ಧೆಯಾಗಿದ್ದು, 3 ಪಕ್ಷಗಳಿಗೆ ಸಮಾನವಾಗಿ ಪ್ರಬಲ ಸ್ಪರ್ಧೆಯಾಗಿದ್ದು, ನಂತರ ಒಂದು 15 ದಿನದ ನಂತರ ಎಲ್ಲೋ ಒಂದು ಚುನಾವಣೆಯಲ್ಲಿ ಗೊತ್ತಾಗ್ತದೆ. ಈಗ ಮತದಾರರ ಒಲವು ಹೇಗೆ ಗೊತ್ತಾಗ್ತದೆ ಅಂದ್ರೆ, ಒಂದು 2-3 ದಿನ ಚುನಾವಣೆ ಇದ್ದಾಗ ಆ ಸಂದರ್ಭದಲ್ಲಿ ಸ್ವಲ್ಪ ಜನ ಯೋಚನೆ ಮಾಡ್ತಾರೆ ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋದ್ರ. ಆ ಸಂದರ್ಭದಲ್ಲಿ ನಮ್ಗೆಲ್ಲ ಸ್ವಲ್ಪ ಹಿನ್ನಡೆ ಆಗಿರೋದ್ರಿಂದ ಜನ ನಮ್ಮನ್ನ ಗುರುಸೋದ್ರಲ್ಲಿ ಸ್ವಲ್ಪ ವಿಫಲ ಆಗಿರ್ಬೋದು ಅಂತ ನಾನು ಭಾವಿಸ್ತಿದ್ದೀನಿ. ಆ ರೀತಿ ನರಸಿಂಹರಾಜಪುರದಲ್ಲೇ ಇದಾಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡೋದಿಲ್ಲ. ಚಂದ್ರಶೇಖರ್, ಈಗ ಶೃಂಗೇರಿ ಕ್ಷೇತ್ರದಲ್ಲಿ ಹಿಂದಿನ ಚುನಾವಣೆಯಲ್ಲಿ ಸುಧಾಕರ್ ಶೆಟ್ಟರು ಅಭ್ಯರ್ಥಿಯಾಗಿದ್ರು. ಅವರು ಕೂಡ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಪಕ್ಷ ಸಂಘಟನೆ ತೋರಿಸಿಕೊಂಡಿರುವಂತದ್ದು. ಚುನಾವಣೆ ಮುಗಿದ ನಂತರ ಕಳೆದ 1.5 ವರ್ಷದಲ್ಲಿ ನಿಮ್ಮ ಒಂದು ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ? ಈಗ ಚುನಾವಣೆ ಪಕ್ಷ ಸಂಘಟನೆ ಅನ್ನೋದು ಒಂದು ನಿರಂತರವಾದಂಥ ಪ್ರಕ್ರಿಯೆ. ಇವತ್ತು ಚುನಾವಣೆ ನಂತರ ಕೂಡ ನಾವು ಎಲ್ಲಿ ಚುನಾವಣೆಯಲ್ಲಿ ಸೋತಿದ್ದೀವಿ ಅನ್ನೋದು ಕೂಡ ನಾವು ಮನವರಿಕೆ ಆಗಿದೆ ನಮಗೂ ಕೂಡ. ಹಾಗಾಗಿ ಮುಂಬರುವಂತ ತಾಲೂಕ್ ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಪಕ್ಷವನ್ನು ತಳಮಟ್ಟದಿಂದ ಸದೃಢ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಸದಸ್ಯತ್ವದ ದೊಡ್ಡ ಅಭಿಯಾನ ಕೂಡ ನಮ್ಮಲ್ಲಿ ಈಗ ತಾಲೂಕಿನಲ್ಲಿ ಶುರುವಾಗಿದೆ. ಈಗಾಗಲೇ ಸುಮಾರು ಒಂದು 2,000 ಜನ ಕಾರ್ಯಕರ್ತರ ಸದಸ್ಯರ ಅಭಿಯಾನ ಆಗಿದೆ. ಇನ್ನೂ ಕೂಡ ಸುಮಾರು ನಾವು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ, ನಮ್ಮ ತಾಲೂಕಿನಲ್ಲಿ ಒಂದು 5,000ರಿಂದ ಇದು ಮೆಂಬರ್ಶಿಪ್ ಅನ್ನು ಮಾಡಬೇಕು ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಹೆಚ್ಚಾಗಿ. ಹಾಗಾಗಿ ಪಕ್ಷ ಸಂಘಟನೆ ತುಂಬಾ ಚುರುಕಾಗಿ ನಡೀತಾ ಇದೆ. ಚಂದ್ರಶೇಖರ್ ಅವರೇ, ಈಗ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆಗಿರುವಂತದ್ದು, ಬಿಜೆಪಿ ಜೆಡಿಎಸ್ ಮೈತ್ರಿ ಶೃಂಗೇರಿ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ಶೃಂಗೇರಿ ಕ್ಷೇತ್ರದಲ್ಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಇವತ್ತು ನಾವು ಚುನಾವಣಾ ಪೂರ್ವದಲ್ಲಿ ನಮ್ಗೆ ಹೊಂದಾಣಿಕೆ ಇರಲಿಲ್ಲ. ಚುನಾವಣೆ ನಂತರದ ಲೋಕಸಭೆಯ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಏನು ಚುನಾವಣಾ ಪೂರ್ವದಲ್ಲಿ ಏನು ಹೊಂದಾಣಿಕೆ ಆಯಿತು ಲೋಕಸಭೆ ಎಲೆಕ್ಷನ್ ಅಲ್ಲಿ, ಅದು ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ. ಲೋಕಸಭೆ ಚುನಾವಣೆಯಲ್ಲಿ ಹೊಂದಾಣಿಕೆ ಆಯಿತು, ಇನ್ನು ಎಫೆಕ್ಟಿವ್ ಕೆಲಸ ಮಾಡಿ ನೀವು ಹೇಳ್ತಾ ಇದ್ದೀರಾ, ಅದಕ್ಕೆ ಪೂರಕವಾದ ರಿಸಲ್ಟ್ ಕೂಡ ಬಂದಿದೆ.
ಚುನಾವಣೆ ಮುಗಿದ ನಂತರ ಎಲ್ಲೂ ಒಂದ್ ಕಡೆ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರ ನಡುವೆ ಹೊಂದಾಣಿಕೆ ಕೊರತೆ ಕಾಣಿಸ್ತಾ ಇದೆ ಅನ್ನೋ ಮಾತು ಕೇಳಿದ್ರು. ಅದಕ್ಕೆ ಪೂರಕ ಎಂಬಂತೆ ಕೊಪ್ಪ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ನಿಮ್ಮ ಅಭ್ಯರ್ಥಿಯಾಗಿದ್ದಂತ ಏನು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ನಿಮ್ಮ ನಾಯಕರಾಗಿರುವಂತಹ ಸುಧಾಕರ್ ಶೆಟ್ಟರ್ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ, ಅವರಿಗೆ ಕರೆಯನ್ನೇ ಮಾಡಿಲ್ಲ, ಅವರನ್ನ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆಯಲ್ಲ? ಇಲ್ಲ, ಆ ರೀತಿ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಎಸ್ಪೆಷಲ್ ನಮ್ಮ ಯಲ್ಲಾಪುರ ತಾಲೂಕಿನಲ್ಲಿ ಆ ರೀತಿ ಯಾವುದೇ ವಾತಾವರಣ ಇಲ್ಲ. ಇವೆರಡೂ ಪಕ್ಷಗಳು ಬಹಳ ಒಂದು ಅನ್ಯೂನ್ಯತೆಯಿಂದ ಹೋಗ್ತಾ ಇದೆ. ಯಾಕೆಂದ್ರೆ ಚುನಾವಣೆ ನಂತರದ ಏನೋ ಗೊತ್ತಿಲ್ಲ, ಬಟ್ ಈ ಪ್ರಸ್ತುತ ಹೇಳ್ಬೇಕಾದ್ರೆ ನಮ್ಮಲ್ಲಿ ಯಾವ ರೀತಿ ಆ ರೀತಿ ಯಾವುದೇ ಗೊಂದಲ ಇಲ್ಲ. ಕೊಪ್ಪದಲ್ಲಿ ಬಹುಶಃ ಅವರ ಒಂದು ಪಕ್ಷದ ಒಂದು ಅಧ್ಯಕ್ಷ ಕಾರ್ಯಕ್ರಮ ಆಗಿರೋದ್ರಿಂದ ಬಹುಶಃ ಸುಧಾಕರ್ ಶೆಟ್ಟರ್ ನಾನು ಇನ್ವೈಟ್ ಮಾಡದೇ ಇರ್ಬೋದು. ಮೈತ್ರಿ ಪಕ್ಷ ಈಗ ಮೈತ್ರಿ ಕ್ಯಾಂಡಿಡೇಟ್ ಎಲ್ಲ ಕಡೆನೂ ಕೂಡ ಡಬಲ್ ಸ್ಟಾರ್ ಹಾಕೊಂಡಿರುವಾಗ ಒಂದು ಕಾರ್ಯಕ್ರಮಕ್ಕೆ ಕರೆಯೋದು ಒಂದು ಅದು ಅವರ ಪಕ್ಷದ ಅಭ್ಯರ್ಥಿ ಆಗಿರೋದ್ರಿಂದ ಈಗ ಮೈತ್ರಿ ಕ್ಯಾಂಡಿಡೇಟ್ ಆಗಿದ್ರೆ ಸುಧಾಕರ್ ಶೆಟ್ಟರ್ ಕರೆದೇ ಇದ್ರೆ ನಾವು ಆ ಸಂದರ್ಭದಲ್ಲಿ ಹೇಳ್ಬೋದಿತ್ತು. ಆ ರೀತಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸುಧಾಕರ್ ಶೆಟ್ಟರ್ ಮತ್ತೆ ಜೀವರಾಜ್ ನೇತೃತ್ವದಲ್ಲಿ ಬಿಜೆಪಿ ಇಲ್ಲಿ ಒಟ್ಟಿಗಾಗಿ ಕೆಲಸ ಮಾಡ್ತಾ ಇದೆ. ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಇಲ್ಲ. ಚಂದ್ರಶೇಖರ್, ಈಗ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ, ಏನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಿರುವಂತದ್ದು, ಹಾಗೆ ಸಹಕಾರಿ ಕ್ಷೇತ್ರಗಳ ಚುನಾವಣೆ ಕೂಡ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ? ಖಂಡಿತವಾಗ್ಲೂ ವರ್ಕೌಟ್ ಆಗ್ತದೆ. ಇವತ್ತು ಸುಧಾಕರ್ ಶೆಟ್ಟರ್ ಕೂಡ ಈ ಸಹಕಾರ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಚುನಾವಣೆ ಇರ್ಬೋದು, ಸ್ಥಳೀಯ ಚುನಾವಣೆ ಇರ್ಬೋದು, ಸಹಕಾರಿ ಚುನಾವಣೆ ಇರ್ಬೋದು, ಮುಂಬರುವಂತ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ನಾವು ಬಹಳ ಪ್ರಬಲವಾಗಿ ಸ್ಪರ್ಧೆಯನ್ನು ಮಾಡ್ತೇವೆ. ಯಾವತ್ತು ಹೊಂದಾಣಿಕೆ ಮಾಡಿಕೊಂಡು ಅದನ್ನ ನಮ್ಮ ಏನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾವ ರೀತಿ ಮಾಡ್ಬೇಕನ್ನೋ ದೃಷ್ಟಿಯಲ್ಲಿ. ಹಾಗಾಗಿ ನಾವು ಪ್ರಬಲವಾಗಿ ಸ್ಪರ್ಧೆ ಅದು ಖಂಡಿತವಾಗ್ಲೂ ಮಾಡ್ತೇವೆ, ಅದರಲ್ಲಿ ಯಾವುದೇ ಅನುಮಾನ. ರಾಜಕಾರಣಿ ಅಂತ ಬಂದಾಗ ಚುನಾವಣೆ ನಿಲ್ಲುವಂಥದ್ದು, ಅಧಿಕಾರವನ್ನು ಹಿಡಿಯುವಂಥದ್ದು ಸರ್ವಸಾಮಾನ್ಯ. ನಾನು ನೇರವಾಗಿ ಕೇಳ್ತೇನೆ, ಚಂದ್ರಶೇಖರ್ ಅವರಿಗೆ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಿಲ್ಲುವ ಆಸಕ್ತಿ ಇದೆಯಾ ಇಲ್ವಾ? ಯಾವುದೇ ಒಬ್ಬ ರಾಜಕೀಯದಲ್ಲಿ ಒಬ್ಬ ಸಕ್ರಿಯವಾಗಿ ಇದ್ದಾರಂದ್ರೆ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಮುಖಂಡರಿಗೂ ಕೂಡ ಒಂದು ರಾಜಕೀಯ ಒಂದು ಆಕಾಂಕ್ಷೆ ಇದ್ದೇ ಇರುತ್ತೆ. ಮುಂಬರುವಂತ ಚುನಾವಣೆಯಲ್ಲಿ ಕೂಡ ಸ್ಥಳೀಯ ಚುನಾವಣೆಯಲ್ಲಿ ಯಾವುದೇ ರೀತಿಯಲ್ಲಿ ನಾವು ಕೂಡ ಆಕಾಂಕ್ಷೆ ಇದ್ದೀನಿ, ಪಕ್ಷ ಕೂಡ ಅದನ್ನ ಅನ್ನೋದು ಕೊಟ್ಟರೆ ನಾನು ಕೂಡ ಇಲ್ಲದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಚಂದ್ರಶೇಖರ್ ಅವರೇ, ಮುಂದಿನ ದಿನಗಳಲ್ಲಿ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಸಹಕಾರಿ ಕ್ಷೇತ್ರ ಚುನಾವಣೆಗಳಲ್ಲಿ ನಿಮ್ಮ ಒಂದು ಮೈತ್ರಿ ಪಕ್ಷದಲ್ಲಿ ನೀವು ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಜೆಡಿಎಸ್ ಅವರಿಗೆ ಗೆಲುವು ವಿಶ್ವಾಸ ಇದೆಯಾ? ಖಂಡಿತವಾಗ್ಲೂ ಕೂಡ ಮೈತ್ರಿ ಮಾಡ್ಕೊಂಡೋದ್ರೆ ಎರಡು ಪಕ್ಷಕ್ಕೆ ಅನುಕೂಲ ಹೋಗ್ತದೆ. ಮೈತ್ರಿ ಮಾಡ್ಕೊಂಡೋದ್ರೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ಸ್ವೀಪ್ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದ್ ವೇಳೆ ಮೈತ್ರಿ ಆಗದೆ ಇದ್ರು ಕೂಡ ನಾವು ಪ್ರಬಲವಾಗಿ ಸ್ಪರ್ಧೆಯನ್ನು ಖಂಡಿತವಾಗಿ ಮಾಡ್ತೀವಿ. ಗೆಲುವನ್ನು ಪ್ರಾಯಸದ ಗೆಲುವಾಗ್ಬೋದು, ಬಟ್ ಗೆಲುವು ನಾವು ಸ್ಪರ್ಧೆ ಮಾಡೋದ್ರಲ್ಲಿ ಯಾವುದೇ ಖಂಡಿತವಾಗಿ ಸ್ಪರ್ಧೆ ಮಾಡ್ತೀವಿ, ಯಾವುದೇ ರೀತಿ ಸಂಶಯ ಇಲ್ಲ. ಚಂದ್ರಶೇಖರ್, ಈ ಸಂದರ್ಭದಲ್ಲಿ ನಿಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಿಗೆ ಒಂದು ಚುನಾವಣೆ ದೃಷ್ಟಿಯನ್ನು ಇಟ್ಕೊಂಡ್ರೆ, ಯಾಕಂದ್ರೆ ಇನ್ನು ಕಳೆದ 6-7 ತಿಂಗಳಲ್ಲಿ ನಿರಂತರವಾಗಿ ಚುನಾವಣೆಗಳು ಬರ್ತಾ ಇರುವಂತದ್ದು, ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಅನ್ಕೊಂಡಿದ್ದೀರಾ? ನಾನು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದೇ ಅಂದ್ರೆ, ನಮಗೆ ಸುಧಾಕರ್ ಶೆಟ್ಟರ್ ಅಂತ ಒಂದು ಒಳ್ಳೆಯ ನಾಯಕ ಇದ್ದಾರೆ. ಇವತ್ತು ನಮ್ಗೆಲ್ಲರೂ ಬಹಳಷ್ಟು ನಮ್ಮ ಕಾರ್ಯಕರ್ತರ ಪಕ್ಷದ ಬಹಳ ಒಂದು ದೊಡ್ಡ ಬೇಡಿಕೆ ಇತ್ತು. ಏನಾಗಿತ್ತು ಅಂದ್ರೆ, ನಮಗೆ ಒಬ್ಬ ಒಳ್ಳೆಯ ನಮ್ಮ ಕ್ಷೇತ್ರಕ್ಕೆ ಒಬ್ಬ ಒಳ್ಳೆಯ ನಾಯಕ ಬೇಕು. ಅವರು ಆ ಸಂದರ್ಭದಲ್ಲಿ ಮಾತ್ರ ನಾವು ಜೆಡಿಎಸ್ ನ ಇಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಅನ್ನೋದು ಬಹುಶಃ ಇವತ್ತು ಸುಧಾಕರ್ ಶೆಟ್ಟರ ಒಂದು ರೂಪದಲ್ಲಿ, ಒಂದು ವರ ರೂಪದಲ್ಲಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ಸಿಕ್ಕಿದ್ದಾರೆ. ಸರಿಯಾದ ರೀತಿಯಲ್ಲಿ ನಾವು ಅವರನ್ನು ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾವು ಈ ಕ್ಷೇತ್ರದಲ್ಲಿ ಒಂದು ಪ್ರಬಲವಾಗಿ ಬೆಳೆಯೋದಕ್ಕೆ ಎಲ್ಲ ಅವಕಾಶಗಳು ಇದೆ. ಮುಂಬರುವಂತ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಚಂದ್ರಶೇಖರ್ ಅವರೇ, ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಹಲವಾರು ಸಮಸ್ಯೆಗಳು ನಮ್ಮ ಕಣ್ಣೆದುರುಗಡೆ ಬರ್ತಾ ಇರುವಂತದ್ದು, ಅದರಲ್ಲಿ ಈಗ ಎಲ್ಲರೂ ಕೂಡ ಇಡೀ ಶಾಪವನ್ನು ಆಗ್ತಾ ಇರುವಂತದ್ದು, ಪ್ರತಿಯೊಬ್ಬರು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತದ್ದು ರಸ್ತೆಯ ವಿಚಾರವಾಗಿ. ಅದು ಕೊಪ್ಪ ಆಗಿರ್ಬೋದು, ಎನ್ನಾರ್ಪುರ, ಅದು ಎನ್ನಾರ್ಪುರ ಕೂಡ ಏನು ಎನ್ನಾರ್ಪುರದಿಂದ ಶಿವಮೊಗ್ಗ ಹೋಗುವ ರಸ್ತೆ, ಮುದ್ದಿನಕೊಪ್ಪ ಭಾಗ ಆಗಿರ್ಬೋದು, ಈ ಎನ್ನಾರ್ಪುರ ಭಾಗದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರುವಂತದ್ದು, ಇದಕ್ಕೆ ನೇರ ಕಾರಣ ಏನು? ಇವತ್ತು ನೀವು ಪ್ರತಿಯೊಂದು ರಸ್ತೆ, ಗ್ರಾಮೀಣ ಭಾಗದ ರಸ್ತೆಗಳನ್ನು ಕೂಡ ಅಟ್ಲೀಸ್ಟ್ ಹಳೆ ಮಾಡಿರುವ ರಸ್ತೆ ರಿಪೇರಿ ಕೂಡ ಕಾರ್ಯಕ್ರಮ ನಡೀತಾ ಇಲ್ಲ. ಗ್ರಾಮೀಣ ಭಾಗದ ರಸ್ತೆಗಳು ಹೋಗಿ ಈಗ ಮುಖ್ಯವಾಗಿ ತಲುಪಿಸುವಂತ ಮುಖ್ಯ ರಸ್ತೆಗಳು ಇವತ್ತು ಶಿವಮೊಗ್ಗ, ಯಲ್ಲಾಪುರ, ಶಿವಮೊಗ್ಗ ಅಂತ ರಸ್ತೆಗಳೇ ಕೂಡ ಇವತ್ತು ಸಂಪೂರ್ಣವಾಗಿ ಹಾಳಾಗಿದೆ. ಇವತ್ತು ಇದನ್ನ ನೋಡ್ಬೋದು ನೀವು. ಮೊನ್ನೆ ಅಷ್ಟೇ ಇಡೀ ದಿನ ಒಂದು ಟ್ರಾಫಿಕ್ ಜಾಮ್ ಆಗಿ ಆ ರಸ್ತೆ ಹಾಳಾಗಿ ಆ ಮೋರಿನೇ ಕೂಡ ಡ್ಯಾಮೇಜ್ ಆಗಿ ಹೋಗುವಂತ ಸಾಕಷ್ಟು ಶಿವಮೊಗ್ಗ ಮತ್ತು ಯಲ್ಲಾಪುರ ಭಾಗಕ್ಕೆ ಹೋಗುವಂತ ವಾಹನಗಳಿಗೆ ಇಡೀ ದಿನ ತೊಂದರೆ ಆಗಿರೋದನ್ನು ಅನುಭವಿಸೋದನ್ನು ನೀವು ನೋಡ್ತಾ ಇದ್ದೀವಿ. ಬಹುಶಃ ಇದು
ಇದಕ್ಕೆ ಯಾರು ಹೊಣೆ ಅಂತೇಳಿ ನಿಮ್ಗೆ ಗೊತ್ತಿದೆ. ಇವತ್ತು ಯಾಕೆ ಈ ರೀತಿ ಪರಿಸ್ಥಿತಿ ಶೃಂಗೇರಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ? ಈ ಕ್ಷೇತ್ರದ ಇದಕ್ಕೆ ಕಾರಣ ನಿಮ್ಗೆ ಗೊತ್ತಿದೆ. ಕ್ಷೇತ್ರದ ಮುಖಂಡರು ಯಾರು, ಕ್ಷೇತ್ರದ ಹೊಣೆಯನ್ನು ಹೊತ್ತವರು ಯಾರು, ಅವರು ಕೂಡ ಇದನ್ನ ಹೊಣೆಯನ್ನು ಹೊರಬೇಕಾಗ್ತದೆ. ಇವತ್ತು ಈ ರಸ್ತೆಗಳಿಗೆ ಇರ್ಬೋದು, ಈ ಕ್ಷೇತ್ರದ ಎಲ್ಲ ಒಂದು ಹಲವಾರು ಸಮಸ್ಯೆಗಳಿಗೆ ಅವರೇ ಹೊಣೆ ಹೊರಬೇಕಾಗ್ತದೆ. ಚಂದ್ರಶೇಖರ್ ಅವರೇ, ಈಗ ಮಲೆನಾಡಿನ ಭಾಗದಲ್ಲಿ ಚರ್ಚೆ ಆಗ್ತಿರುವಂತದ್ದು ಒತ್ತುವರಿ ತೆರವಿನ ವಿಚಾರ ಹಾಗೂ ಕಸ್ತೂರಿ ರಂಗನ್ ವರದಿ ವಿಚಾರವಾಗಿ. ಈ ಎರಡು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾದವು. ಶೃಂಗೇರಿ ಕ್ಷೇತ್ರ ಬಂಧನ ಮಾಡಲಾಯಿತು. ಎನ್ನಾರ್ಪುರದಲ್ಲಿ ಕೂಡ ನೀವು ಮತ್ತು ಬಿಜೆಪಿ ಸೇರಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರಿ. ಈ ಒತ್ತುವರಿ ತೆರವು ಹಾಗೂ ಕಸ್ತೂರಿ ರಂಗನ್ ವರದಿಯ ವಿಚಾರದಲ್ಲಿ ನಿಮ್ಮ ನಿಲುವೇನಾಗಿದೆ? ನಮ್ಮ ಪಕ್ಷ ಕೂಡ ಒತ್ತುವರಿ ತೆರವಿಗೆ ಪ್ರಬಲವಾದ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಮತ್ತು ಯಾವುದೇ ಇವತ್ತು ಮಲೆನಾಡಿನ ಹಿತರಕ್ಷಣಾ ವೇದಿಕೆಯವರು ಒಂದು ಬಂದ್ಗೆ ಕರೆ ಕೊಟ್ಟಿದ್ರು, ಮತ್ತೆ ಒಂದು ಸಭೆ ಕೂಡ ಇಲ್ಲಿ ಆಗಿದೆ. ಅದಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೀವಿ. ಮುಂಬರುವಂತಹ ಯಾವುದೇ ಒಂದು ಹೋರಾಟ ಇರ್ಬೋದು, ಪಕ್ಷ ಯಾವುದೇ ಪಕ್ಷ ತಗೊಂಡ್ರು ಕೂಡ ನಾವು ಅದಕ್ಕೆ ಸಂಪೂರ್ಣ ಸಹಕಾರ ಇರುತ್ತೆ. ಯಾವುದೇ ಕೂಡ ಒಬ್ಬರೇ ರೈತರನ್ನು ಒಕ್ಕಲೆಬ್ಬಿಸೋದು ಕೂಡ JDS ಪಕ್ಷ ಪ್ರಬಲವಾಗಿ ಪ್ರತಿಭಟಿಸ್ತದೆ. ಮತ್ತೆ ಅಲ್ಲಿ ಯಾರದೇ ಒಕ್ಕಲಿದ್ರು ಕೂಡ ಅಲ್ಲಿ ನಮ್ಮ ಕಾರ್ಯಕರ್ತರು ನಾವು ಕೂಡ ಒಗ್ಗಟ್ಟಾಗಿ ಹೋಗಿ ಅದನ್ನು ತಡೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಈಶ್ವರ್ ಖಂಡ್ರೆ ಮന്ത്രಿಗಳಾಗಲಿಂದನೂ ಒಂದು ಇನ್ಸ್ಟಾಬಿಲಿಟಿ ಇದೆ. ಒತ್ತುವರಿಗೆ ಸಂಬಂಧಪಟ್ಟಂತೆ ಹಲವಾರು ಒಂದು ಹೇಳಿಕೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಇವತ್ತು ನೋಡೋದು ಹಲವಾರು ಗೊಂದಲ ಇದೆ ಅವರ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಯಾವುದೊಂದು ಸ್ಟೆಬಿಲಿಟಿ ಇಲ್ಲ. ಒಂದ್ ಕಡೆ ಹೇಳ್ತಾರೆ 5 ಎಕರೆ ನಂತರದ ಒತ್ತುವರಿಯನ್ನು ಬಿಡಿಸ್ತೀವಿ ಅಂತಾರೆ, ಮತ್ತೊಂದ್ ಕಡೆ ಹೇಳ್ತಾರೆ 3 ಎಕರೆ ಒತ್ತುವರಿ ಅಂತಾರೆ, ಇನ್ನೊಂದ್ ನಂತರ 2015 ನಂತರದ ಒತ್ತುವರಿ. ಅದಕ್ಕೆ ಯಾವ ಮಾನದಂಡಗಳ ಆಧಾರದ ಮೇಲೆ ಅದನ್ನ ಇದು ಮಾಡ್ತಾರೆ, ಬಿಡಿಸ್ತಾರೆ ಅನ್ನೋದಕ್ಕೆ ಕೂಡ ಅವರಿಗೆ ಕ್ಲಾರಿಟಿ ಇಲ್ಲ. ಅದ್ರ ಜೊತೆಗೆ ಇವತ್ತು ಏನಾಗಿದೆ, ಅವರು ಒಂದ್ ಕಡೆ ಹೇಳ್ತಾರೆ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಸೆಕ್ಷನ್ 64 ಕೆಳಗಡೆ ಏನು ಫಾರೆಸ್ಟ್ ಕೋರ್ಟ್ ನಡೆದಿ ನಂತರ ಏನು SCF ಕೋರ್ಟ್ ಅಲ್ಲಿ CCF ಕೋರ್ಟ್ ಅಲ್ಲಿ ಏನಾಗಿದೆ ಆ ಕೇಸ್ಗಳಲ್ಲಿ ಮಾತ್ರ ನಾವು ಇದನ್ನ ವೆಕೇಟ್ ಮಾಡ್ತಾ ಇದೀವಿ ಅಂತ ಒಂದ್ ಕಡೆ ಹೇಳ್ತಾರೆ. ಹಾಗಾಗಿ ಸಾಕಷ್ಟು ಗೊಂದಲ ಇದೆ. ಹಾಗಾದ್ರೆ ಬಹಳಷ್ಟು ಜನಕ್ಕೆ ಇವತ್ತು ಸಾಮಾನ್ಯ 2 ಎಕರೆ 3 ಎಕರೆ ಒತ್ತುವರಿ ಮಾಡಿದವ್ರ ಮೇಲೆ ಇವತ್ತು ಕೇಸ್ ಇದೆ. ಇವತ್ತು 64 ಇವತ್ತು ಬಡವರ ಮೇಲೆ ಕೇಸ್ ಇದೆ. ಅದು 3 ಎಕರೆ ಲಿಮಿಟ್ ಒಳಗೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಏನು ಅವರು ನಿಲ್ವ ಅನ್ನೋದಕ್ಕೆ ಎಲ್ಲೂ ಕೂಡ ಒಂದು ಕ್ಲಾರಿಫೈ ಇಲ್ಲ. ಹಾಗಾಗಿ ಯಾವುದೇ ರೀತಿಯಲ್ಲಿ ಇವತ್ತು ನಾನು ಹೇಳ್ತೀನಿ, ಇವತ್ತು 5 ಎಕರೆ ಇರಬಹುದು, 10 ಎಕರೆ ಇರಬಹುದು, ಇವತ್ತು ಸರ್ಕಾರಗಳು ಇವತ್ತು ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ಸೋತಿದೆ. ಇವತ್ತು ಯಾವುದೇ ಒಬ್ಬ ಕಾರ್ಮಿಕರಿಗೆ ಕೆಲಸ ಇಲ್ಲ. ಇವತ್ತು ಎಲ್ಲೋ ಬಯಸಿಮೆ ಕಡೆಯಿಂದ ಗೂಳೆ ಬರುವಂತ ಕಾರ್ಯಕರ್ತರು ಇವು ಭಾರತದಲ್ಲಿ ಬರ್ತಾ ಇದೆ. ಒಬ್ಬ 10 ಎಕರೆ ಒಬ್ಬ ಎಸ್ಟೇಟ್ ಮಾಲೀಕರಾಗ್ಬೋದು ಅಥವಾ ಒಬ್ಬ ತೋಟ ಎಸ್ಟೇಟ್ ಮಾಲೀಕರಂತ 10 ಎಕರೆ ಅವ್ರಿಗೆ ಹೇಳಿಕ್ ಬರೋದಿಲ್ಲ. ಒಬ್ಬ ಸಾಮಾನ್ಯ ರೈತ ಅವನು 10 ಎಕರೆ ತೋಟ ಇದ್ರೆ 100 ಜನಕ್ಕೆ ಕಾರ್ಯಕರ್ತರಿಗೆ ಇದು ಕೆಲಸಗಾರರಿಗೆ ಕೆಲಸ ಕೊಟ್ಟಿರ್ತಾನೆ, ಅನ್ನ ಕೊಟ್ಟಿರ್ತಾನೆ. ಇವತ್ತು ಒಬ್ಬ ಇಂಡಸ್ಟ್ರಿಯನ್ನು ಮಾಡಿದ್ರೆ ಒಬ್ಬ ಇಂಡಸ್ಟ್ರಿಗೆ 100 ಎಕರೆ ಜಾಗ ಕೊಡ್ತಾನೆ. ಆ ಸಂದರ್ಭದಲ್ಲಿ ಫಾರೆಸ್ಟ್ ಇದು ಯಾವುದೇ ತೊಂದರೆ ಬರೋದಿಲ್ಲ. ಒಂದು ಎಂಪ್ಲಾಯ್ಮೆಂಟ್ ಅನ್ನು ಜನರೇಟ್ ಮಾಡ್ಲಿಕ್ಕೆ ಅವನು ಕೋಟ್ಯಾಂತರ ರೂಪಾಯಿ. ಇವತ್ತು ಮನೆ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ನಮ್ಮ ಕೇಂದ್ರ ಮಂತ್ರಿಗಳಾದ್ಮೇಲೆ ಅವರು ಗುಜರಾತ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಫಾರಿನ್ ಕಂಪ್ನಿ ಬಗ್ಗೆ ಒಂದು ಮಾಡಬೇಕಾದ್ರೆ ಅವ್ರು ಹೇಳಿಕೆ ಏನು ಹೇಳಿದ್ರು, ಒಂದು ಕಂಪನಿ ಒಂದು ಕೆಲಸ ಕೊಡ್ಬೇಕಾದ್ರೆ 3 ಕೋಟಿ ಅವರಿಗೆ ಸಬ್ಸಿಡಿಯನ್ನು ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿದೆ. ಹಾಗಿದ್ದಾಗ ನಮ್ಮ ಒಬ್ಬ ರೈತ ಒಂದು 10 ಎಕರೆ 5 ಎಕರೆ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು 100 ಜನರಿಗೆ ಯಾವುದೇ ಅಪೇಕ್ಷೆ ಕೆಲಸ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರು ಕೂಡ ವೇಟ್ ಮಾಡಬಾರ್ದು, ಎಲ್ಲರೂ ಕೂಡ ರೈತರೇ. ಚಂದ್ರಶೇಖರ್ ಅವರೇ, ಈಗ ಕಸ್ತೂರಿ ರಂಗನ್ ವರದಿಯು ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು. ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿರುವಂತದ್ದು. ಈ ಕಸ್ತೂರಿ ರಂಗನ್ ವರದಿ ಯಾಕೆ, ನಾನು ನೇರವಾಗಿ ಕೇಳ್ತೇನೆ, ಯಾಕೆ ಜಾರಿಯಾಗ್ತದೆ? ಇವತ್ತು ಬಹುಶಃ ಕಸ್ತೂರಿ ರಂಗನ್ ಒಂದು ಸ್ವಾಗತಾರ್ಹ ಕಾರ್ಯಕ್ರಮ ಅಂದ್ರೆ ಒಂದು ವಿಷಯ ಅಂದ್ರೆ, ಇವತ್ತು ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿಯನ್ನು ರಿಪೋರ್ಟ್ ಅನ್ನು ಸಂಪೂರ್ಣವಾಗಿ ಅದನ್ನು ರಿಜೆಕ್ಟ್ ಮಾಡಿದೆ. ಇವತ್ತು ಸೆಂಟ್ರಲ್ ಹೊಸದಾಗಿ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಕಳಿಸ್ಕೊಟ್ಟಿತ್ತು. ಇವತ್ತು ಸಂಜಯ್ ಸಿಂಗ್ IFS ಮಾಜಿ ಒಬ್ಬ ಅಧಿಕಾರಿಯ ಸಮ್ಮುಖದಲ್ಲಿ ರಾಜ್ಯಗಳ ನಡುವೆ ಸಂವಹನ ನಡೆಸಿ ಒಂದು ಪ್ರತಿ ರಾಜ್ಯದ ಒಂದು ಅಭಿಪ್ರಾಯವನ್ನು ಪಡೆದುಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಫ್ರೆಶ್ ಡ್ರಾಫ್ಟ್ ನೋಟಿಫಿಕೇಶನ್ ಕಳಿಸ್ಕೊಟ್ಟಿತ್ತು. ಅದಕ್ಕೂ ಕೂಡ ನಮ್ಮ ರಾಜ್ಯ ಸರ್ಕಾರ ಅದನ್ನು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದೆ. ಬಹುಶಃ ಇವತ್ತು ಯಾಕೆಂದ್ರೆ ನಮ್ಮ ರಾಜ್ಯದ ಸುಮಾರು 6 ಡಿಸ್ಟಿಕ್ಗಳು, ಇವತ್ತು ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಉತ್ತರ ಕನ್ನಡ ಮತ್ತೆ ನಮ್ಮ ಚಾಮರಾಜನಗರ, ಮೈಸೂರು, ಈ ಎಲ್ಲ 6 ಡಿಸ್ಟಿಕ್ಗಳನ್ನು ಸೇರಿಸಿಕೊಂಡು ಇವತ್ತು ಪರಿಸ್ಥಿತಿ ಸುಮಾರು 1500 ಚಿಲ್ಲರೆ ಗ್ರಾಮಗಳನ್ನು ಇವತ್ತು ಸೇರಿಸಿಕೊಂಡಿದೆ. ಬಹುಶಃ ಇವತ್ತು ಕಸ್ತೂರಿ ರಂಗನ್ ವರದಿ ಏನಾದರೂ ಯಥಾವತ್ತಾಗಿ ಜಾರಿಯಾದರೆ ನಮ್ಮ ರೈತಾಪಿ ಕೆಲಸ ಮಾಡೋದು ಕೂಡ ಕಷ್ಟ ಆಗ್ತದೆ. ಒಂದು ನಿಮಗೆ ಗೊತ್ತಿದ್ದಂಗೆ ಒಂದು ಸಾಧಾರಣ ಇಂಡಸ್ಟ್ರಿ ತರೋದು ಕೂಡ ಕಷ್ಟ ಆಗ್ತದೆ. ಎಲ್ಲದಕ್ಕೂ ಕೂಡ ಒಂದು ಸೆಂಟ್ರಲ್ನ ಒಂದು ಪರ್ಮಿಷನ್ ಬೇಕಾಗ್ತದೆ. ಒಂದು ಮೈನಿಂಗ್ ಮಾಡುವುದು, ಲ್ಯಾಂಡ್ ಮೈನಿಂಗ್ ಇರ್ಬೋದು, ಸ್ಯಾಂಡ್ ಮೈನಿಂಗ್ ಇರ್ಬೋದು, ಅಥವಾ ಯಾವುದೇ ಒಂದು ಮೈನಿಂಗ್ ಮಾಡೋದಕ್ಕೂ ಕೂಡ ಇಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದರ ಪರಿಣಾಮ ಬಹಳಷ್ಟು ಗಂಭೀರ ಇದೆ. ಹಾಗಾಗಿ ಕಸ್ತೂರಿ ರಂಗನ್ ವರದಿ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ನಾನು ಕೂಡ
ಈ ಸಂದರ್ಭದಲ್ಲಿ ತಮ್ಮ ವಾಯುವ್ಯ ಮುಖಾಂತರವಾಗಿ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಕಳೆದ 7 ವರ್ಷಗಳಿಂದ ಜೆಡಿಎಸ್ನ ತಾಲೂಕು ಅಧ್ಯಕ್ಷರಾಗಿ ನೀವು ಮಾಡ್ತಿರುವಂತಹ ಪಕ್ಷ ಸಂಘಟನೆ ಆಗಿರ್ಬೋದು, ನಿಮ್ಮ ಒಂದು ಮೈತ್ರಿ ಪಕ್ಷದಲ್ಲಿ ನಿಮ್ಮ ಒಂದು ಸಂಘಟನೆ ವಿಚಾರ ಆಗಿರ್ಬೋದು, ಮುಂದೆ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಹಾಗೆ ಕಸ್ತೂರಂಗಂಗೆ ಒಂದು ಯಾಕೆ ಜಾರಿಯಾಗಬಾರ್ದು, ಹಾಗೆ ಒತ್ತುವರಿ ತೆರವಿನಿಂದ ಆಗುವಂತಹ ತೊಂದರೆಗಳು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ದೈನಿಕ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಕೂಡ ನಿಮಗೆ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ, ಮುಖಂಡರ ಪರವಾಗಿ ನಿಮ್ಮ ವಾಹಿನಿಗೆ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನರಸಿಂಹರಾಜಪುರ ತಾಲೂಕು ಜೆಡಿಎಸ್ನ ತಾಲೂಕು ಅಧ್ಯಕ್ಷರಾಗಿ ಕಳೆದ 7 ವರ್ಷಗಳಿಂದ ಪಕ್ಷ ಸಂಘಟನೆ ಮಾಡ್ತಿರುವಂತಹ ಶ್ರೀಯುತ ಚಂದ್ರಶೇಖರ್ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.